ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ರಜೆ ಇದ್ದರೂ ಕೂಡ ನಾನು ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಈಗ ಒಂದು ದೇವಸ್ಥಾನಕ್ಕೆ ಹೋಗಲು ರೆಡಿ ಆಗ್ತಾ ಇದ್ದೇನೆ. ಇದು ಒಂದು ವಿಶೇಷವಾದಂತಹ ದೇವಸ್ಥಾನ. ಇದರ ಬಗ್ಗೆ ನೀವು ಕೇಳಿರಬಹುದು, ಕೆಲವರು ಹೋಗಿರಬಹುದು. ಹೋಗದೇ ಇರೋರು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಅದರಲ್ಲೂ ಯಾರಿಗೆ ಮಕ್ಕಳಾಗಿಲ್ವೋ ಅವರಿಗೆ ಈ ವಿಡಿಯೋ ತುಂಬ ಉಪಯೋಗ ಆಗಬಹುದು. ನಾನು ಬಂದದ್ದು ಕೋಟದ ಶ್ರೀ ಅಮೃತೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ. ಇದಕ್ಕೆ ಹಲವು ಮಕ್ಕಳ ತಾಯಿ ದೇವಸ್ಥಾನ ಅಂತಲೂ ಕರೀತಾರೆ. ಯಾಕಂತ ಹೇಳಿದರೆ, ಯಾರಿಗೆ ಮಕ್ಕಳಿಲ್ವೋ ಅವರು ಈ ದೇವಸ್ಥಾನಕ್ಕೆ ಬಂದು ಹರಕೆ ಸಲ್ಲಿಸಿದರೆ ಅವರಿಗೆ ಮಕ್ಕಳಾಗ್ತದೆ ಅನ್ನುವುದು ನಂಬಿಕೆ. ಈ ಒಂದು ದೇವಸ್ಥಾನ ಉಡುಪಿಯ ಕುಂದಾಪುರದಲ್ಲಿರುವ ಕೋಟ ಎಂಬ ಒಂದು ಪ್ರದೇಶದಲ್ಲಿದೆ. ಇದು ನ್ಯಾಷನಲ್ ಹೈವೇಯ ಪಕ್ಕದಲ್ಲೇ ಇದೆ, ಕೆಲವೇ ಮೀಟರ್ಗಳ ಅಂತರದಲ್ಲಿದೆ. ಇಲ್ಲಿ ನೀವು ನೋಡ್ತಾ ಇರುವಂತಹ ಕಲ್ಲುಗಳು ಇಲ್ಲಿಗೆ ತಂದು ಹಾಕಿದ ಕಲ್ಲುಗಳಲ್ಲ, ಬದಲಿಗೆ ಇಲ್ಲೇ ಉದ್ಭವ ಆಗಿರುವಂತಹ ಕಲ್ಲುಗಳು. ಇಲ್ಲಿ ಪ್ರತಿ ವರ್ಷ ಸುಮಾರು ಕಲ್ಲುಗಳು ತನ್ನಿಂದ ತಾನೇ ಉದ್ಭವ ಆಗ್ತವೆ ಅಂತೆ. ಇವುಗಳನ್ನು ಅಮೃತೇಶ್ವರಿಯ ಮಕ್ಕಳು ಅಂತಲೇ ಕರೀತಾರೆ. ಹರಕೆ ಏನು ಅಂತ ಹೇಳಿದರೆ, ಯಾರಿಗೆ ಮಕ್ಕಳಿಲ್ವೋ ಅವರು ಈ ಕಲ್ಲುಗಳ ಮೇಲೆ ಎಣ್ಣೆಯನ್ನು ಅಭಿಷೇಕ ಮಾಡಿದರೆ ಅವರಿಗೆ ಮಕ್ಕಳಾಗ್ತದೆ ಅಂತ ಹೇಳ್ತಾರೆ. ಹಾಗೆಯೇ ಹುರುಳಿ ಚೆಲ್ಲುವಂತಹ ಸೇವೆ ಹಾಗೂ ಯಕ್ಷಗಾನ ಸೇವೆಯನ್ನು ಕೂಡ ಮಾಡಬಹುದಾಗಿದೆ. ಇದು ಕೇವಲ ನಂಬಿಕೆಯಷ್ಟೇ ಅಲ್ಲ, ಬದಲಿಗೆ ಎಷ್ಟೋ ಜನರಿಗೆ ಇಲ್ಲಿಗೆ ಬಂದು ಹರಕೆ ಸಲ್ಲಿಸಿ ಮಕ್ಕಳಾಗಿದೆ ಅಂತ ಹೇಳಿ ಅರ್ಚಕರು ಹೇಳ್ತಾರೆ. ಅದಷ್ಟೇ ಅಲ್ಲದೆ ನಾನು ಇಲ್ಲಿ ಭೇಟಿ ಕೊಟ್ಟಾಗ ಆಲ್ರೆಡಿ ಮಗುವಾಗಿ ಮಗು ಜೊತೆಗೆ ಬಂದು ಹರಕೆ ಸಲ್ಲಿಸಿದವರನ್ನು ಕೂಡ ನಾನಿಲ್ಲಿ ನೋಡಿದೆ. ಈ ದೇವಸ್ಥಾನ ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ತೆರೆದಿರುತ್ತದೆ. 2 ಗಂಟೆಯಿಂದ 3 ಗಂಟೆವರೆಗೆ ಕ್ಲೋಸ್ ಇರುತ್ತೆ. ಹಾಗೆ ಮಧ್ಯಾಹ್ನ 3 ಗಂಟೆಯಿಂದ ಮತ್ತೆ ರಾತ್ರಿ 8 ಗಂಟೆಯವರೆಗೆ ಓಪನ್ ಇರುತ್ತೆ. ತುಂಬ ಚಿಕ್ಕದಾದ ದೇವಸ್ಥಾನ ಆಗಿದ್ರೂ ಕೂಡ ತುಂಬ ಪವರ್ಫುಲ್ ಆಗಿದೆ. ಸಾಧ್ಯ ಆದರೆ ನೀವು ಒಂದು ಸರ್ತಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.